ನಿಮ್ಮದು ಕಷ್ಟ ಬರುತ್ತೆ. ಆ ಕಷ್ಟದಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಬಂದಿದ್ದು ಮಾಡೋದು ಕೆಲಸ ನಿಯತ್ತಾಗಿದ್ದರೆ, ನೀವು ಮಾಡೋದು ಯಾವುದಾದ್ರೂ ಕೆಲಸ ಇರಲಿ, ಬೇಡಿಕೆ ಮಾಡೋಕ್ಕಿಂತ ಅವ್ನಿಗೆಲ್ಲ ಗೊತ್ತಿದೆ. ಆ ಪರಮಾತ್ಮನಿಗೆ ನೀವು ಏನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಸ್ಥಿತಿಯಲ್ಲಿ ಕೊಡಬೇಕಂತ ಅವನಕ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ. ನಾವು ಹೋಗಿ ಯಾವಾಗಲೂ ಅದೇ ಕೇಳ್ತೀವಿ, ಅವಾಗ ಏನು ಕೊಡಬೇಕು ಅಂತ. ನಾವು ಮಾಡಬೇಕಾಗಿರೋದು ಭಕ್ತಿ. ಹೋಗಿ ದೇವಸ್ಥಾನದಲ್ಲಿ ಏನಂತ ಕೇಳಬೇಕಂದ್ರೆ, ಈ ಜೀವನ ಕೊಟ್ಟಿದೆಯಲ್ಲ, ಈ ಜೀವನ ಕೊಟ್ಟಿದೆಯಾ, ಈ ಜೀವನ ಜೊತೆ ಏನು ಕಷ್ಟ ಬರುತ್ತೆ ಆ ಕಷ್ಟ ತೊಳಕ್ಕೆ ಶಕ್ತಿ ಒಂದು ಕೊಟ್ಟರೆ ಆಯ್ತಲ್ಲ ನಮಗೆ. ಅದು ಒಂದು ಕೊಟ್ಟರೆ ನಾವು ಎಲ್ಲ ಕಡೆ ಸಾಧಿಸ್ಕೋಬೋದು. ಅಂದರೆ ನಾವು ಇವಾಗ ಎಲ್ಲ ರೀತಿಯಲ್ಲಿ ನಮ್ಮ ಹತ್ರ ಒಂದು ಮೆಟೀರಿಯಲಿಸ್ಟಿಕಲ್ ಲೈಫ್ ಆಗಿಬಿಟ್ಟಿದೆ. ನೀನೇನು ಕೊಟ್ಟರೆ ನಾನೇನು ಕೊಡ್ತೀನಿ, ನಾನೇನು ಕೊಟ್ಟರೆ ನೀನೇನು ಕೊಡ್ತೀಯ, ಆ ಥರ ಆಗಿಬಿಟ್ಟಿದೆ. ಸೊ ಕಷ್ಟಗಳು ಬಂತು, ಭಾಳ ಕಷ್ಟಗಳು ಲೈಫಲ್ಲಿ ಬಂತು. ಬಟ್ ಆ ಕಷ್ಟ ನನ್ನ ಕಷ್ಟ ಅಂತ ತಗೊಳ್ಳಿಲ್ಲ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಯಾವಾಗಲೂ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಮುಂದೆ ಹೋಗ್ತೀನಿ. ಅವಾಗಿಂದ ಏನಿರಲಿಲ್ಲ ಆವಾಗಲೂ ಹಂಗೆ ಇದೆ, ಇವಾಗ ಎಲ್ಲ ಇದ್ರೂ ಹಂಗೆ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತು ಯಾವುದೂ ಶಾಶ್ವತ ಇಲ್ಲ. ಅದು ಶಾಶ್ವತ ಇರಲಿಲ್ಲ, ಇದು ಶಾಶ್ವತ ಇಲ್ಲ, ನಾಳೆ ಬರೋದು ಶಾಶ್ವತ ಅಲ್ಲ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್. ಎಸ್, ಇದರಲ್ಲಿ ಏನು ಶಾಶ್ವತ ಇರುತ್ತೆ ಗೊತ್ತಾ? ನೀವು ಮಾಡಿರೋದು ಕರ್ಮ, ನೀವು ಮಾಡಿರೋದು ಧರ್ಮ, ನೀವು ಮಾಡಿರೋದು ನಿಯತ್ತು. ಈ ಮೂರು ನಿಮ್ದು ಕರೆಕ್ಟಾಗಿದ್ದರೆ ಇದು